ಬೆಳಗಲಿಯ ಇನಾಂ ವೀರಾಪುರ ಗ್ರಾಮದ ಅನ್ಯ ಜಾತಿಯವನನ್ನ ಮದುವೆಯಾಗಿದ್ದ ಮಗಳು ಬಸುರಿ ಎನ್ನುತ್ತಲೇ ಮನೆ ಮಂದಿ ದಾಳಿ ಮಾಡಿ ಕೊಂದು ಹಾಕಿದ್ದಾರೆ. ಗಂಡನ ಮನೆಯವರನ್ನ ಗಾಯಗೊಳಿಸಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಬೆಳಗಲಿಯ ಇನಾಂ ವೀರಾಪುರದಲ್ಲಿ ಈ ಹೇಯ ಕೃತ್ಯ ನಡೆದಿದೆ. ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಲೆ ಮತ್ತು ಹೊಟ್ಟೆಯ ಭಾಗಕ್ಕೆ ಭಾರೀ ಗಾಯವಾಗಿದ್ದ 19ರ ಮಾನ್ಯಾಳನ್ನ ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ತಾಯಿ ಮತ್ತು ಮಗು ಮೃತರಾಗಿದ್ದಾರೆ ಎಂದು ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಮಾನ್ಯಾಳ ಮೇಲೆ ದಾಳಿ ನಡೆಯುವಾಗ ಆಕೆಯ ಅತ್ತೆ ರೇಣವ್ವ ಹಾಗೂ ದೊಡ್ಡ ಮಾವನ ಮೇಲೂ ಹಲ್ಲೆ ನಡೆದಿದ್ದು, ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ನಗರ ಕಮಿಷನರ್ ಶಶಿಕುಮಾರ್, ಡಿವೈಎಸ್ಪಿ ಕಟಗೆ ಇನ್ಸ್ಪೆಕ್ಟರ್ ಮುರುಗೇಶ್ ಚನ್ನಣ್ಣವರ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಆಸ್ಪತ್ರೆ ಹಾಗೂ ಇನಾಂ ವೀರಾಪುರ ಗ್ರಾಮದಲ್ಲಿ ಪೊಲೀಸರು ಕಾವಲು ಬಿಗಿಗೊಳಿಸಿದ್ದಾರೆ. ಪ್ರಕಾಶ್ ಗೌಡ ಪಾಟೀಲ್, ವೀರನಗೌಡ ಪಾಟೀಲ್, ಅರುಣ್ಗೌಡ ಪಾಟೀಲ್ರನ್ನ ಬಂಧಿಸಲಾಗಿದೆ. ಅಲ್ಲದೆ ಈ ಸಂಬಂಧವಾಗಿ ಇನ್ನು 8 ಮಂದಿಯ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. 8 ತಿಂಗಳ ಹಿಂದೆ ಮಾನ್ಯ ಅದೇ ಗ್ರಾಮದ ವಿವೇಕಾನಂದ ಎಂಬ ಬೇರೆ ಜಾತಿಯ ಹುಡುಗನನ್ನ ಮದುವೆಯಾಗಿದ್ಲು. ಗಲಾಟೆಯಾದಾಗ ತಹಶೀಲ್ದಾರ್ ಸಮ್ಮುಖದಲ್ಲಿ ಪೊಲೀಸರು ಕರೆಸಿ ರಾಜಿ ಮಾಡಿಸಿದ್ರು. ಆದರೆ ಈಗ ದುರಂತ ಸಂಭವಿಸಿದೆ.